ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜಿಸ್ ಕಿಚನ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತೊಂದು ಸ್ಪೆಷಲ್ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸ್ವಲ್ಪ ಜನ ಈ ಥರ ಮಾಡಿ ತಿನ್ನೋರಿದ್ದಾರೆ. ನಾನು ಪಡವಲಕಾಯಿ ಬೀಜದಲ್ಲಿ ಇವತ್ತು ತಂಬುಳಿ ಮಾಡ್ತಿದ್ದೀನಿ. ಪಡವಲಕಾಯಿ ಬೀಜ ಅಷ್ಟೇ ಅಲ್ಲ, ಹೀರೆಕಾಯಿ ಸಿಪ್ಪೆ, ಬೂದುಗುಂಬಳಕಾಯಿ ಸಿಪ್ಪೆ, ಹೀರೆಕಾಯಿ, ಈ ಥರ ತುಂಬ ತರಕಾರಿಗಳಲ್ಲಿ ಇದನ್ನು ಮಾಡ್ಬೋದು ತಂಬುಳಿನ. ಈಗ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಪಡವಲಕಾಯಿ ಬೀಜನ ನೀರು ಕುದಿಯೋಕೆ ಇಟ್ಕೊಂಡು ಅದರಲ್ಲಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊತಿದ್ದೀನಿ. ಇದನ್ನು ಪಡವಲಕಾಯಿ ಬೀಜ ಕೆಲವರು ಯೂಸ್ ಮಾಡಲ್ಲ, ಬಿಸಾಕ್ತಾರೆ. ಪಡವಲಕಾಯಿ ಬೀಜ ತಿನ್ನಬೇಕು, ಹೆಲ್ತು. ನಮ್ಮ ಹಳ್ಳಿ ಕಡೆ ಈ ಪಡವಲಕಾಯಿ ಬೀಜ ಒಂದು ತಿಂದರೆ ಒಂದು ಸೇರು ಬೆಣ್ಣೆ ತಿಂದಂಗೆ ಅಂತ ಹೇಳ್ತಾರೆ. ಈಗ ನೋಡಿ, ಇದು ಪಡವಲಕಾಯಿ ಬೆಂದಿದೆ. ಆಫ್ ಮಾಡ್ಕೋತೀನಿ, ಸ್ವಲ್ಪ ತಣ್ಣಗಾಗ್ಬಿಡ್ತೀನಿ. ಈಗ ಮಿಕ್ಸಿ ಜಾರಿಗೆ ಒಂದೇ 1 ಟೇಬಲ್ ಸ್ಪೂನಷ್ಟು ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ. ಒಂದೇ ಒಂದು ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ಇದು ನಾನು 1 ಟೈಮಿಗೆ ಅಷ್ಟೇ ಮಾಡ್ಕೊಳ್ಳೋದು. ತಂಬುಳಿ ಒಂದೇ ಟೈಮ್ ಮಾತ್ರ ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ. ಮತ್ತು ಇಬ್ಬರಿಗಾಗೋಷ್ಟು ಅಷ್ಟೇ ಮಾಡ್ತೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಹಾಕೊಂಡು ತರಿಯಾಗಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಬೇಯಿಸಿಟ್ಕೊಂಡಿರೋಂಥ ಪಡವಲಕಾಯಿನ ತಣ್ಣಗಾದ್ಮೇಲೆ ಪಡವಲಕಾಯಿ ಬೀಜನ ಮತ್ತು ಅದರ ನೀರನ್ನ ಸ್ವಲ್ಪ ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಬಂದಿದೆ. ಈಗ ಇದಕ್ಕೆ ಗಟ್ಟಿ ಮೊಸರು ಒಂದು 2 ಸ್ಪೂನ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ರುಬ್ಬಿರೋ ಮಿಶ್ರಣ ಏನಿದೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಮೊಸರು ಮಿಕ್ಸ್ ಮಾಡ್ಕೋಬೇಕು. ಮೊಸರು ಹಾಗೆ ಹಾಕಿದ್ರೆ ಒಡಕ್ ಥರ ಆಗಿರುತ್ತೆ. ಹಾಗಾಗಿ ಒಂದು ಕಪ್ಪಿಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಸ್ಪೂನಲ್ಲಿ ಕಲಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗಟ್ಟಿ ಮಜ್ಜಿಗೆ ಥರ ಕೂಡ ಮಾಡಿ ಹಾಕ್ಕೋಬೋದು. ಆದರೆ ನೀರು ಸೇರಿಸ್ಕೋಬೇಡಿ. ಗಟ್ಟಿಯಾಗಿ ಇದೇ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಡೈರೆಕ್ಟಾಗಿ ಮೊಸರು ಹಾಕ್ಕೊಂಡು ತಿಂತೀವಿ ಅಂದರೆ ಆಗೋ ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರ ಈಗ ಬಿಸಿಲು ಜಾಸ್ತಿ ಆಗಿದೆಯಲ್ಲ, ಮಧ್ಯಾಹ್ನ ಟೈಮ್ 1 ಟೈಮು ಮಾಡ್ಕೊತೀನಿ. ಈ ಮೊಸರು ಮಿಕ್ಸ್ ಮಾಡೋದ್ರಿಂದ ಇನ್ನೊಂದು ಟೈಮ್ ಈ ಸಾಂಬಾರು ಯೂಸ್ ಮಾಡೋಕ್ಕಾಗಲ್ಲ, ಹುಳಿ ಬಂದುಬಿಡುತ್ತೆ. ಟೇಸ್ಟ್ ಬೇರೆ ಥರನೇ ಆಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ಇದು ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ತಣ್ಣಗೆ ಇರಬೇಕು ಸಾರು, ಹೊಟ್ಟೆಗೆ ತಂಪು. ಮತ್ತು ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆನೂ ಕೂಡ ಅಷ್ಟೇ ಎಲ್ಲ ಮಾಡಿ ತಣ್ಣಗಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದೇ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು ಚಿಟಕಿ ಸಾಸಿವೆ ಸಿಡಿದ್ಮೇಲೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿ 2 ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಿಂಗೆ ಹೈಲೈಟು ಇದರಲ್ಲಿ. ಹಿಂಗೂ ಹಾಕಿದ್ರೇ ತಂಬುಳಿ ಟೇಸ್ಟ್ ಬರೋದು. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಧಾರಾಳವಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಚೂರು ಕೈ ಆಡಿಸ್ಕೊಂಡು ಆಫ್ ಮಾಡ್ಕೊತೀನಿ. ಇದು ಫುಲ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ತಂಬುಳಿ, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಅನ್ನ ಜೊತೆ ಅಥವಾ ಮುದ್ದೆ ಜೊತೆ ಕಲಸ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿರುತ್ತೆ. ಮೇಲೆ ಸ್ಪೂನ್ ತುಪ್ಪ ಹಾಕ್ಕೊಂಡು ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.